ಇಲ್ಲಿ ಯಾವುದು ಉತ್ಪತ್ತಿಯಾಗಿದೆಯೋ ಆ ಉತ್ಪತ್ತಿಯಾಗುವಂಥದ್ದು ಶಿಲ್ಪಶಾಸ್ತ್ರದ ವಿಶೇಷತೆ. ಅದು ಬೇರೆ ಎಲ್ಲಿಯೂ ಕೂಡ ಹೊರಗೆ ಹೋಗುವುದಿಲ್ಲ, ಬದಲಾಗಿ ಆ ಸ್ಫೂಟಿಕ ಮಾರ್ಗದಲ್ಲಿ ಹೊರಗೆ ಬರ್ತದೆ. ಒಂದು ವೇಳೆ ಆ ಉತ್ಪತ್ತಿಯಾಗುವಂಥ ಯಾವ ಅನುಗ್ರಹ ಬಂದಿದೆಯೋ ಅದು ತೇಜಸ್ಸು ಬೆಂಕಿಯಾಗಿ ಅದು ಆ ಗರ್ಭಗೃಹದ ಮಹಾದ್ವಾರದಲ್ಲಿ ಹೊರಗೆ ಬಂದರೆ ಎದುರು ನಿಂತು ಕೈ ಮುಗಿಯುವಂಥ ಭಕ್ತ ಭಸ್ಮೀಭೂತ ಆಗಬೇಕು. ಮತ್ತು ಕೂಡ ಅದಕ್ಕೆ ಶಕ್ತಿ. ಅದಕ್ಕೋಸ್ಕರವಾಗಿ ಸ್ಫೂಟಿಕಾ ಪ್ರತಿಷ್ಠೆಯನ್ನು ಮಾಡಿ ಆ ಸ್ಫೂಟಿಕೆಯಲ್ಲಿರುವಂಥ ರಂಧ್ರದ ಮುಖಾಂತರ ಅನುಗ್ರಹ ಎಂಬುದು ಹೊರ ಜಗತ್ತಿಗೆ ಬರ್ತದೆ ಅಂತ ಶಾಸ್ತ್ರ ಬೋಧಿಸಿದೆ. ಅದನ್ನು ನಾವು ಶಿಲ್ಪಶಾಸ್ತ್ರವನ್ನು ಪರೀಕ್ಷೆ ಮಾಡುವಂಥ ಪ್ರಯತ್ನ ಮಾಡಿದ್ದೇವೆ. ಇವತ್ತು ಕೂಡ ನಮ್ಮ ಅನುಭವದಲ್ಲಿ ಇರುವಂಥದ್ದು ಪ್ರಾದೇಶಿಕವಾಗಿ ನಮ್ಮ ಸಮೀಪದಲ್ಲಿ ಇರುವಂಥ ಬೇಲೂರಿನಲ್ಲಿ ಅಮರಶಿಲ್ಪಿ ವೀರ ಜಕ್ಕಣ್ಣಾಚಾರ್ಯ ಅಂತ ಹೇಳುವಂಥ ಕೀರ್ತಿಯಲ್ಲಿ ಪಡೆದಂಥ ಜಕ್ಕಣ್ಣಾಚಾರ್ಯವರು ನಿರ್ಮಾಣ ಮಾಡಿರುವಂಥ ಒಂದು ಸ್ತಂಭ ಇದೆ. ಆ ಸ್ತಂಭ ಮತ್ತು ಪೀಠಕ್ಕೆ ಪರಸ್ಪರ ಬಂಧವೇ ಇಲ್ಲ. ಆ ಸ್ತಂಭ ಮತ್ತು ಪೀಠದ ಮಧ್ಯೆ ತೆಳುವಾಗಿರುವಂಥ ಕಾಗದವನ್ನು ಹಾಕಿ ತೆಗೆಯಲಿಕ್ಕೆ ಆಗ್ತದೆ. ಹಾಗಿರುವಾಗ ಶಿಲ್ಪಶಾಸ್ತ್ರಕ್ಕೆ ಎಷ್ಟು ಪ್ರಾಧಾನ್ಯತೆ ಇದೆ ಅಂತ ಅರ್ಥ ಆಗ್ತದೆ. ಆ ರೀತಿ ಆ ಗರ್ಭಗೃಹದಲ್ಲಿ ಮಹಾದ್ವಾರ ಇದ್ದರೂ ಕೂಡ ಆ ಉತ್ಪತ್ತಿ ಎಂಬುದು ಅನುಗ್ರಹ ಎಂಬುದು ಸ್ಫೂಟಿಕ ಮಾರ್ಗವಾಗಿ ಬರ್ತದೆ. ಆಗ ದೇವಾಲಯ ಅಂದರೆ ಎಲ್ಲಿ ಶಿಲಾನ್ಯಾಸ ಆಗಿದೆಯೋ ಆ ಶಿಲಾನ್ಯಾಸದಿಂದ ಮೊದಲುಗೊಂಡು ಶಿಖರ ಪ್ರತಿಷ್ಠೆಯಲ್ಲಿರುವಂಥ ಒಂದು ದೊಡ್ಡ ವ್ಯವಸ್ಥೆ. ಆ ದೈವಿಕವಾಗಿರುವಂಥ ಚೈತನ್ಯ ಪ್ರತಿಷ್ಠೆ ಆಗುವಂಥ ಸಂದರ್ಭದಲ್ಲಿ ನಾವು ಸಂಕಲ್ಪ ಮಾಡದಿದ್ದರೂ ಕೂಡ ದೇವ ಸಂಬಂಧಿಯಾಗಿರುವಂಥ ಗಣಗಳಿದ್ದಾರೆ. ಆ ಗಣಗಳು ತತ್ತತ್ತ ಸ್ಥಾನ ಅವರವರ ಸ್ಥಾನ ಯಾವುದಿದೆಯೋ ಆ ಸ್ಥಾನದಲ್ಲಿ ನೆಲೆಗೊಳ್ಳುತ್ತಾರೆ. ನಾವು ಸಾಂಕಲ್ಪಿಕವಾಗಿ ಅದಕ್ಕೆ ಬೇಕಾಗಿರುವಂಥ ಉಪಾಧಿಗಳನ್ನು ಪ್ರತಿಷ್ಠಾಪಿಸಿದ್ರು ಕೂಡ ಉದರೇಶ್ವರ ದೇವರಲ್ಲೇ ಪ್ರತಿಷ್ಠೆ ಆಗುವಾಗ ಆ ಎಲ್ಲ ಗಣಗಳು ಕೂಡ ಪರಿಪೂರ್ಣವಾಗಿ ಅವರವರ ಸ್ಥಾನದಲ್ಲಿ ನೆಲೆಯಾಗಿರ್ತಾರೆ. ಅದು ನಿಯಮ. ಆ ದೈವಿಕವಾಗಿರುವಂಥ ಸಂರಕ್ಷಣೆಗೋಸ್ಕರ ದೇವರ ಗರ್ಭಗೃಹದ ಹೊರಗಡೆ ಪ್ರಥಮ 2 ದ್ವಾರಸ್ಥರಿರ್ತಾರೆ. ಅದೇ ರೀತಿ ಅದರ ನಂತರ ಬಲಭಾಗದಲ್ಲಿ ಗಣಪತಿ ದಕ್ಷಿಣಾಮೂರ್ತಿ ಎಂಬ ದೇವತೆಗಳು ನಿರಂತರ ಕಾಯ್ತಾ ಇರ್ತಾರೆ. ಮತ್ತು ಕೂಡ ಆ ಗರ್ಭಗೃಹದ ಮತ್ತೊಂದು ಪದರಕ್ಕೆ ಬರುವಂಥ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ 2 ದ್ವಾರಸ್ಥರಿರ್ತಾರೆ. ನಂತರ ಇಂದ್ರಾದಿ ಅಷ್ಟ ದಿಕ್ಪಾಲಕರಿರ್ತಾರೆ. ಅಲ್ಲಿರತಕ್ಕಂಥ ಮಣ್ಣಿನಲ್ಲಿ ಕೂಡ ಮಾತೃತ್ವ ಪರಿಪೂರ್ಣವಾಗಿ ಜಾಗೃತಗೊಳ್ಳಲಿಕ್ಕೆ ಪೂರಕವಾಗಿ ಸಪ್ತ ಮಾತೃಕೆಯರ ಪ್ರತಿಷ್ಠಾಪನೆಯಾಗಿರ್ತದೆ. ಜೊತೆಯಲ್ಲಿ ಆ ಪರಿವಾರ ಗಣಗಳೆಲ್ಲಾದ ನಂತರ ನಿತ್ಯ ನಿರಂತರವಾಗಿ ದೇವರಿಗೆ ಮಾಡಿರುವಂಥ ನೈವೇದ್ಯ ಯಾವುದಿದೆಯೋ ಆ ನೈವೇದ್ಯ ವಿಸರ್ಜನೆ ಆದ ನಂತರ ಅದನ್ನು ಸ್ವೀಕಾರ ಮಾಡುವಂಥ ಶಕ್ತಿ ಯಾವುದಂದರೆ ನಿರ್ಮಾಲ್ಯಧಾರಿ. ದೇವರಿಗೆ ಹಾಕಿರುವಂಥ ಎಲ್ಲ ನಿರ್ಮಾಲ್ಯವನ್ನು ಕೂಡ ಸ್ವೀಕರಿಸಿಕೊಳ್ಳಿಕ್ಕೆ ದೇವಾಲಯದಲ್ಲಿ ನಿರ್ಮಾಲ್ಯಧಾರಿ ಇರ್ತಾರೆ. ಆ ಚತುರಂಗಗಳಿಂದ ಹೊರಗೆ ಬರುವಂಥ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ 2 ದ್ವಾರಸ್ಥರಿರ್ತಾರೆ. ಅದಕ್ಕಿಂತ ಹೊರಗೆ ಬರುವಾಗ ಅಲ್ಲಿಯೂ ಕೂಡ ಹೊರಗಿನಿಂದ ಕಾಪಾಡಿಕೊಳ್ಳಿಕ್ಕೋಸ್ಕರವಾಗಿ ಅಷ್ಟದಿಕ್ಪಾಲಕರಿರ್ತಾರೆ. ಮತ್ತು ದೈವಿಕವಾಗಿರುವಂಥ ಸಂರಕ್ಷಣೆಗೋಸ್ಕರವಾಗಿ ದೇವ ಸಂಬಂಧಿಯಾಗಿರತಕ್ಕಂಥ ಅಷ್ಟಭೂತಗಣಗಳಿರ್ತದೆ. ಮತ್ತು ಯಾವುದೇ ರೀತಿಯ ದುಷ್ಟಶಕ್ತಿಗಳನ್ನು ಕೂಡ ದೂರ ಮಾಡಲಿಕ್ಕೆ ಪೂರಕವಾಗಿರುವಂಥ ಪೈಶಾಚಿಕವಾಗಿರತಕ್ಕಂಥ ಶಕ್ತಿಗಳು ಕೂಡ ಅಲ್ಲಿ ಇರ್ತದೆ. ಇದು ಒಂದು ದೈವಿಕವಾಗಿರುವಂಥ ಪದ. ಅಂತಿಮವಾಗಿರುವಂಥದ್ದು ಕ್ಷೇತ್ರಪಾಲ. ಇಡೀ ಕ್ಷೇತ್ರವನ್ನು ಪಾಲನೆ ಮಾಡಿಕೊಂಡು ಬರುವಂಥ ಆ ಕ್ಷೇತ್ರ ಸಾನ್ನಿಧ್ಯವನ್ನು ಸಂರಕ್ಷಣೆ ಮಾಡುವಂಥ ಶಕ್ತಿ ಕ್ಷೇತ್ರಪಾಲ. ನಾವು ಇವತ್ತು ಸಂಕಲ್ಪ ಮಾಡಿರುವಂಥದ್ದು ನವೀಕರಣ ಕಾರ್ಯಗಳು ಸಂಪೂರ್ಣ ಮುಗಿದ ಆ ದೇವಾಲಯದಲ್ಲಿ ಆ ದೈವಿಕವಾಗಿರುವಂಥ ಚೈತನ್ಯದ ಪುನಃ ಪ್ರತಿಷ್ಠೆ ಆಗಿದೆ. ಪುನಃ ಪ್ರತಿಷ್ಠೆ ಆದ ನಂತರ ನಾವು ಆ ಪೀಠ ಮತ್ತು ಲಿಂಗ ಪ್ರಕೃತಿ ಮತ್ತು ಪುರುಷರ ಸಂಯೋಗ ದೃಢವಾಗಲಿಕ್ಕೋಸ್ಕರವಾಗಿ ಅಷ್ಟಬಂಧ ಲೇಪನೆಯನ್ನು ಮಾಡಬೇಕು. ನಂತರ ಚೈತನ್ಯ ದೃಷ್ಟಿಗೋಸ್ಕರವಾಗಿ ಬ್ರಹ್ಮಕಲಶ ಮಾಡಬೇಕು. ನವೀಕರಣ ಪುನಃ ಪ್ರತಿಷ್ಠಾಷ್ಟಬಂಧ ಬ್ರಹ್ಮಕಲಶೋತ್ಸವ ಎಂಬ ತಾತ್ಪರ್ಯ ನವೀಕರಣ ಆದ ನಂತರ ಆಗಬೇಕಾದಂಥ ಅಂಗಾಂಗಗಳು. ಅದೇ ಆ ಕರ್ಮಾಂಗದಲ್ಲಿ ತೊಡಗಿಸಿಕೊಂಡಿರುವಂಥ ಸಂದರ್ಭದಲ್ಲಿ ಈಗ ನವದಿನ ಪರ್ಯಂತ ಬ್ರಹ್ಮಕಲಶ ಆಗ್ತದೆ ಅಂತ ಹೇಳಿದರೆ ಅದರ ಆಂತರಿಕವಾಗಿರುವಂಥ ಮಾರ್ಮಿಕವಾಗಿರುವಂಥ ವಿಚಾರಗಳು ಏನು ಎಂಬುದನ್ನು ನಾವು ಕೂಡ ಅರ್ಥವಿಸಿಕೊಳ್ಳಬೇಕು. ಯಜಮಾನ ಸ್ಥಾನದಲ್ಲಿರುವ ಅಂತಿಮವಾಗಿ ತನ್ನೆಲ್ಲ ಕರ್ಮವನ್ನು ಸಮರ್ಪಣೆ ಮಾಡುವಾಗ ತಾನು ಏನು ಮಾಡಿದ್ದೇನೆ ಎಂಬುದು ಚಿಂತನೆ ಇಲ್ಲದೆ ಸಮರ್ಪಣೆ ಮಾಡಿದರೆ ಅದು ಪೂರ್ಣ ಆಗುವುದು. ಆಗ ಏನು ಈ ಜೀರ್ಣೋದ್ಧಾರ ಎಂದರೇನು, ನವೀಕರಣ ಎಂದರೇನು, ಆ ಗುಣಪ್ರತಿಷ್ಠೆ ಎಂದರೇನು, ಅಷ್ಟಬಂಧ ಎಂದರೇನು, ಬ್ರಹ್ಮಕಲಶ ಎಂದರೇನು, ಅಥವಾ 9 ದಿನಗಳ ಕಾಲ ಬ್ರಹ್ಮಕಲಶ ನಡೀತದೆ ಅಂತಾದರೆ ಅದರಲ್ಲಿ ನಡೆಯುವಂಥ ಕರ್ಮಾಂಗಗಳೇನು, ಅದು ಬಹಳ ಸುಲಭದಲ್ಲಿ ನಾವು ಹೇಳುವುದಿದ್ದರೆ ಈ ಪುನಃಪ್ರತಿಷ್ಠೆ ಎಂಬುದು ಒಂದು ಚಾಪೆ ಬಿಡಿಸುವಂಥ ಚಾಪೆಯನ್ನು ಮಡಚಿ ಪುನಃ ಬಿಡಿಸುವಂತೆ ಎಂದು ಶಾಸ್ತ್ರ ಬೋಧಿಸಿದೆ. ನಾವು ಸುಲಭದಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳೋದು ಹಾಗೆ. ದೇವರಿಗೆ ಸಂಬಂಧಿಯಾಗಿರತಕ್ಕಂಥ ಎಲ್ಲ ಆ ಗಣಗಳು ನೆಲೆಯಾಗಿರುವಾಗ
ಈ ಎಲ್ಲ ಗಣಗಳನ್ನು ಕೂಡ ಜೊತೆಯಾಗಿ ಯಾವುದೇ ಆಚಾರ್ಯರಿಗೆ ಪರಿಪೂರ್ಣವಾಗಿ ಒಂದು ಕಲಶಕ್ಕೆ ಉದ್ಘಾಸನೆ ಮಾಡಲಿಕ್ಕೆ ಸಾಧ್ಯ ಇದೆ. ಆ ಸಂದರ್ಭದಲ್ಲಿ ನಾವೇನು ಮಾಡ್ತೇವೆ, 365 ದಿವಸಗಳ ಕಾಲ ನವಮಾಸ ನವದಿನ ಅಂತ ಹೇಳುವಂಥದ್ದು ನಮ್ಮ ಒಂದು ಗರ್ಭಿಣಿಯಾಗಿರುವಂಥ ಸ್ತ್ರೀ ಮಗುವಿಗೆ ಜನ್ಮ ಕೊಡಲಿಕ್ಕೆ ಇರುವಂಥ ಸಮಯ. ಒಂದು ಅರ್ಥದಲ್ಲಿ ಇಲ್ಲಿಯೂ ಕೂಡ ಆಂತರಿಕವಾಗಿರುವಂಥ ತಾತ್ಪರ್ಯ ಅನ್ವಯ. ಆ ದೈವಿಕವಾಗಿರುವಂಥ ಚೈತನ್ಯ ಅಂದರೆ ಎಲ್ಲ ಅಂಗಾಂಗಗಳಿಂದ ಒಳಗೂಡಿರುವಂಥದ್ದು. ಆ ಅಂಗಾಂಗಗಳಿಂದ ಒಳಗೂಡಿರುವಂಥ ಚೈತನ್ಯವನ್ನು ಅಂಡ ಸ್ವರೂಪದಲ್ಲಿ ಸಂಕಲ್ಪ ಮಾಡುವುದೇ ಜೀವೋದ್ವಾಸನೆ. ಅದಕ್ಕೋಸ್ಕರವಾಗಿ ಕ್ಷೇತ್ರಪಾಲನೆಯನ್ನು ತೊಡಗಿಸಿಕೊಂಡಿರುವಂಥ ಒಂದೊಂದು ಗಣಗಳನ್ನು ಕೂಡ ಪರಸ್ಪರ ಸೇರಿಸಿಕೊಂಡು ಬಂದು ಅಂತಿಮವಾಗಿ ಆ ಬಿಂಬ ಹೃದಯ ಅಥವಾ ಲಿಂಗ ಹೃದಯದಲ್ಲಿ ಈ ಎಲ್ಲ ಚೈತನ್ಯವನ್ನು ಒಂದು ಮಾಂಸದ ಮುದ್ದೆಯಾಗಿ ಸಂಕಲ್ಪ ಮಾಡುವಂಥದ್ದು. ಆ ಸಂಕಲ್ಪ ಮಾಡಿದ ನಂತರ ಆಚಾರ್ಯರು ಆ ಅಂಡ ಸ್ವರೂಪದಲ್ಲಿರುವಂಥ ಚೈತನ್ಯವನ್ನು ಜೀವಕಲಶಕ್ಕೆ ಉದ್ವಾಸನೆ ಮಾಡಿ ಆ ಜೀವಕಲಶವನ್ನು ಶೈಲಿಯಲ್ಲಿ ಇರಿಸಿ ಅಲ್ಲಿ ಸಂಧ್ಯಾಕಾಲದಲ್ಲಿ ಧ್ಯಾನಾಭ್ಯಾಸ ಎಂದರೆ ಆ ದೈವಿಕವಾಗಿರುವಂಥ ಚೈತನ್ಯಕ್ಕೆ ಮತ್ತೆ ಬೇಕಾಗಿರುವಂಥ ಕಣ್ಣು, ಮೂಗು, ಕಿವಿ, ಕೈಕಾಲ ಎಲ್ಲವನ್ನು ಕೊಡುವುದು ಧ್ಯಾನಾಭ್ಯಾಸ ಅಂತ ಹೇಳುವಂಥ ಪ್ರಕ್ರಿಯೆ. ಮತ್ತೊಮ್ಮೆ ಆ ಸಾಕಾರವಾಗಿರುವಂತಹ ಸಂಕಲ್ಪದಲ್ಲಿ ಆ ದೈವಿಕವಾಗಿರುವಂಥ ಚೈತನ್ಯವನ್ನು ಜಾಗೃತಗೊಳಿಸುವುದು. ಇಷ್ಟಾಗುವಾಗ ಪೂರ್ವಿಕವಾಗಿರುವಂಥ ಎಲ್ಲ ಯಾವ ಮಾಲಿನ್ಯಗಳಿವೆಯೋ ಅಥವಾ ಅಲ್ಲಿರತಕ್ಕಂಥ ಕೊರತೆಗಳಿವೆಯೋ ಅದೆಲ್ಲವೂ ಕೂಡ ದೂರವಾಗಿ ಪರಿಶುದ್ಧವಾಗಿರುವಂಥ ಒಂದು ಚೈತನ್ಯ ಆ ಜೀವಕಲಶದಲ್ಲಿ ನೆಲೆಯಾಗಿರುತ್ತದೆ. ಯಾವ ಸಂಕಲ್ಪಿತವಾಗಿರುವಂಥ ಸುಮುಹೂರ್ತ ಉಂಟು, ನವದೋಷರಹಿತವಾಗಿರುವಂಥ ಸಮಯವನ್ನು ಮುಹೂರ್ತ ಅಂತ ಹೇಳ್ತಾರೆ. ಆ ಒಂದು ಮುಹೂರ್ತದಲ್ಲಿ ನಾವು ಒಂದು ಪ್ರಕ್ರಿಯೆಯನ್ನು ಮಾಡುವಾಗ ಆ ಮುಹೂರ್ತದಲ್ಲಿ ನಾವು 1000 ಸಲ ಪಠಿಸುವುದು ಆ ಮುಹೂರ್ತದಲ್ಲಿ ಒಮ್ಮೆ ಪಠಿಸಿದರೆ ಸಾಕು. ಯಾಕೆಂದರೆ 1000 ಸಲ ಪಠಿಸಿದಂಥ ಫಲ ಆ ಸಮಯದಿಂದ ಒದಗಿ ಬರ್ತದೆ ಅಂತ ಶಾಸ್ತ್ರ ಗುರುತಿಸಿದೆ. ಅದಕ್ಕೋಸ್ಕರವಾಗಿ ನಾವು ಚೈತನ್ಯ ಪ್ರತಿಷ್ಠೆ ಮಾಡುವಂಥ ಸಂದರ್ಭದಲ್ಲಿ ಯೋಗ್ಯವಾಗಿರುವಂಥ ಸಮಯವನ್ನು ಆಯ್ದುಕೊಳ್ಳಬೇಕು. ಆ ಸುಮುಹೂರ್ತದಲ್ಲಿ ದೈವಿಕವಾಗಿರುವಂಥ ಚೈತನ್ಯವನ್ನು ಪ್ರತಿಷ್ಠಾಪನೆ ಮಾಡಿ ಜೀವಕಲಶಾಭಿಷೇಕ ಮಾಡಿದರೆ ಅಲ್ಲಿಗೆ ಆ ಪರಿಪೂರ್ಣವಾಗಿರುವಂಥ ಸಾಕಾರ ರೂಪ ನೆಲೆಗೊಳ್ಳುತ್ತದೆ. ಆ ಸಾಂಕಲ್ಪಿಕವಾಗಿರುವಂಥ ಕ್ರಿಯೆಗೆ ಪ್ರಾರಂಭದಲ್ಲಿ ಬೇಕಾದಷ್ಟು ವಿಧಿವಿಧಾನಗಳಿವೆ. ಎಷ್ಟೋ ವರ್ಷಗಳ ಹಿಂದೆ ಆಗಿರುವಂಥ ಬ್ರಹ್ಮಕಲಶ, ಅದರ ನಂತರ ಆ ದೈವಿಕವಾಗಿರುವಂಥ ಸಾನ್ನಿಧ್ಯ ಕ್ಷೀಣ ಬಂದಿರುವುದು, ಸಾನ್ನಿಧ್ಯ ಕ್ಷಯ ಬಂದಿರುವುದು. ಆ ಸಾನ್ನಿಧ್ಯ ಕ್ಷಯವನ್ನು ತುಂಬಲಿಕ್ಕೋಸ್ಕರವಾಗಿ ಅಲ್ಲಿ ತತ್ವಗಳನ್ನು ತುಂಬಿಸುವಂಥ ಪ್ರಕ್ರಿಯೆಯನ್ನು ಮಾಡ್ತೇವೆ. ಇವತ್ತು ಬೆಳಿಗ್ಗೆ ತತ್ವ ಕಲಶ ಪೂಜಿಸಲ್ಪಟ್ಟು ತತ್ವ ಹೋಮ ಮಾಡಿ ಆ ತತ್ವ ಹೋಮದ ಸಂಪಾದವನ್ನು ತತ್ವ ಕಲಶದಲ್ಲಿ ಗ್ರಹಿಸಿಕೊಂಡು ಆ ತತ್ವ ಕಲಶ ಅಭಿಷೇಕ ಮಾಡಿದಲ್ಲಿಗೆ ಅಲ್ಲಿ ಸಾನ್ನಿಧ್ಯ ಪರಿಪೂರ್ಣತೆ ಬಂತು. ಸಾನ್ನಿಧ್ಯ ಪರಿಪೂರ್ಣತೆ ಬಂದ ನಂತರ ನಾಳೆ ನಾವು ಮಾಡುವಂಥ ಪ್ರಕ್ರಿಯೆ ಸಾಕಾರ ರೂಪದಲ್ಲಿರುವಂಥ ಒಂದು ಆಕಾರವನ್ನು, ಸಾಕಾರ ರೂಪದಲ್ಲಿರುವಂಥ ಒಂದು ಶಕ್ತಿಯನ್ನು ಅಂಡ ಸ್ವರೂಪಕ್ಕೆ ಸಂಕಲ್ಪ ಮಾಡುವುದು ಅಂತ ಹೇಳುವುದು ನಾವು ಹೇಳಿದಷ್ಟು ಸುಲಭದ ಪ್ರಕ್ರಿಯೆಯಲ್ಲ. ಆಗ ಅದಕ್ಕೆ ಪೂರಕವಾಗಿ ನಾವು ಮಾಡುವಂಥ ಎಲ್ಲ ಪ್ರಕ್ರಿಯೆಗಳಿಗೆ ಯಾರು ಅನುಗ್ರಹಿಸಬೇಕು, ದೇವರ ಪರಿಪೂರ್ಣವಾಗಿರುವಂಥ ಅನುಗ್ರಹಗಳು ದೇವರ ಒಪ್ಪಿಗೆಬೇಕು. ಅದಕ್ಕೋಸ್ಕರವಾಗಿ ನಾವು ಇವತ್ತು ಅಂಜಾಕಲಶ ಅಭಿಷೇಕ ಮಾಡಿಕೊಂಡು ದೇವರ ಒಪ್ಪಿಗೆಯನ್ನು ಪಡೆದೆವು. ಸಂಧ್ಯಾಕಾಲದಲ್ಲಿ ದೇವ ಸಂಬಂಧಿಯಾಗಿರುವಂಥ ಎಲ್ಲ ಗಣಗಳಿಗೂ ಕೂಡ ಹೆಚ್ಚಿನ ಅರ್ಚನಾದಿಗಳನ್ನು ಮಾಡಿಕೊಂಡು ಕ್ಷೇತ್ರಪಾಲ ಸಹಿತ ಇರುವಂಥ ಎಲ್ಲ ದೇವರ ಗಣಗಳಲ್ಲಿ ಕೂಡ ನಾವು ಮುಂದಕ್ಕೆ ಮಾಡಿಕೊಂಡು ಬರುವಂಥ ಪ್ರಕ್ರಿಯೆಗಳಿಗೆ ಪರಿಪೂರ್ಣವಾಗಿರುವಂಥ ಅನುಗ್ರಹವನ್ನು ಒದಗಿಸಿಕೊಡಬೇಕು ಅಂತ ಪ್ರಾರ್ಥಿಸಲಿಕ್ಕೋಸ್ಕರವಾಗಿ ಈ ಭೂತಬಲಿ ಕರ್ಮವು ಕೂಡ ನಡೆಯುತ್ತದೆ. ಇಲ್ಲಿ ಪ್ರಾರ್ಥಿಸಿಕೊಂಡು ನಾಳೆಯ ದಿವಸ ನಾವು ಸಂಧಾನ ತತ್ವ ಹೋಮದ ನಂತರ ಆ ಸಂಪಾದವನ್ನು ತತ್ವ ಕಲಶದಲ್ಲಿ ಗ್ರಹಿಸಿಕೊಂಡು ಅದನ್ನು ಆ ಲಿಂಗಕ್ಕೆ ಅಭಿಷೇಕ ಮಾಡಿ ನಂತರ ಆ ಅನ್ನ ಸ್ವರೂಪದಲ್ಲಿರುವಂಥ ಚೈತನ್ಯವನ್ನು ನಾವು ಕಲಶಕ್ಕೆ ಆವಾಹನೆ ಮಾಡಿಕೊಂಡು ಅದನ್ನು ಅತ್ಯಂತ ಭಕ್ತಿ ಪುರಸ್ಕಾರ ಕ್ಷೇತ್ರ ಆಚಾರ್ಯರೆಂಬುವವರು ಅದು ನಾವು ಎಲ್ಲಿ ಗಮನಿಸಿದರೂ ಕೂಡ ತಾನು ಆ ಅಂಡ ಸ್ವರೂಪದಲ್ಲಿ ಆವಾಹಿಸಿರುವಂಥ ಒಂದು ದೈವಿಕವಾಗಿರುವಂಥ ಚೈತನ್ಯವನ್ನು ಗ್ರಹಿಸಲ್ಪಟ್ಟಿರುವಂಥ ಕಲಶವನ್ನು ಶಿರಸ್ಸಿನಲ್ಲಿಟ್ಟುಕೊಂಡು ಅದನ್ನು ಶೈಲಿಗೆ ತರುವಂಥ ಸಮಯ ಕೇವಲ ಆ ಜೀವೋದ್ವಾಸನೆಯ ದಿವಸ ಮಾತ್ರ. ಬಾಕಿ ದಿವಸಗಳಲ್ಲಿ ಎಲ್ಲಿಯೂ ಕೂಡ ಆಚಾರ್ಯರು ಆ ಕಲಶವನ್ನು ಕೈಯಲ್ಲಿ ತೆಗೆದುಕೊಳ್ಳುವಂಥ ಸಂಪ್ರದಾಯ ಕೂಡ ಇಲ್ಲ. ಅಷ್ಟು ಕೂಡ ಭಕ್ತಿ ಶ್ರದ್ಧಾ ಪುರಸ್ಸರವಾಗಿ ಆ ದೈವಿಕವಾಗಿರುವಂಥ ಚೈತನ್ಯ ಅಂದರೆ ತನ್ನ ಆತ್ಮ ಚೈತನ್ಯ ಎಂಬ ಭಾವನೆಯೊಂದಿಗೆ ಗ್ರಹಿಸಿಕೊಂಡು ಆ ಶೈಲಿಯಲ್ಲಿ ಇರಿಸಿ ಧ್ಯಾನಾಭ್ಯಾಸ ಕ್ರಿಯೆಯನ್ನು ಮಾಡಿ ನಾವು ಸಂಕಲ್ಪ ಮಾಡಿರುವಂಥ ಸುಮುಹೂರ್ತದಲ್ಲಿ ಪ್ರತಿಷ್ಠಾಪನೆ ನಡೆಯುವಂಥ ಸಂದರ್ಭದಲ್ಲಿ ಆ ಉದರೇಶ್ವರ ಸಾಕಾರ ಮೂರ್ತಿಯಾಗಿ ಅಲ್ಲಿ ಚೈತನ್ಯ ನೆಲೆಗೊಳ್ಳಬೇಕು. ನಂತರ 3 ದಿವಸಗಳ ಕಾಲ ಅಲ್ಲಿ ಭದ್ರ ದೀಪಗಳನ್ನಿರಿಸಿ ಕವಾಟ ವಂದನ ಮಾಡಿ 4ನೇ ದಿವಸ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಕವಾಟೋದ್ಘಾಟನೆ ಮಾಡಿ ಚತುರ್ಥ ಸ್ನಾನ ಅಂತ 4ನೇ ದಿವಸ ಆ ದೇವರಿಗೆ ಮಾಡುವಂಥ ಸ್ನಾನವೇ ಬ್ರಹ್ಮಕಲಶಾಭಿಷೇಕ.
ಅವತ್ತು ವಿಶೇಷ ದ್ರವ್ಯಗಳಿಂದ ಪೂಜಿಸಲ್ಪಟ್ಟಿರುವಂಥ ಕಲಶಗಳಿಗೆ ಅಭಿಷೇಕ ಮಾಡಿದಲ್ಲಿ ಆ ಸಾನ್ನಿಧ್ಯ ಪರಿಪೂರ್ಣ ಆಗ್ತದೆ ಎಂಬುದು ಸಂಕಲ್ಪ. ಇದೆಲ್ಲ ಆ ಶಾಸ್ತ್ರಗ್ರಂಥಗಳಲ್ಲಿ ಬೋಧಿಸಲ್ಪಟ್ಟಿದ್ದು ನಾವು ಅದನ್ನು ಅನುಷ್ಠಾನಿಸಿಕೊಂಡು ಬರುವುದಿದ್ರು ಕೂಡ ಈ ಕಲಿಯುಗದಲ್ಲಿ ಇರುವಂಥ ಮನುಕುಲಕ್ಕೆ ಈ ತಾಪಸಿಕವಾಗಿರತಕ್ಕಂಥ ಕರ್ಮಗಳ ಹುಲಿಯನ್ನು ಸೇರಲು ಕಷ್ಟ ಸಾಧ್ಯವಾಗಿರುವ ಕಾರಣ ಎಲ್ಲರಿಗೂ ಕೂಡ ಸಪ್ತಮಂ ದೈವಚಿತ್ತನಂ ಎಂಬ ವಚನದಂತೆ ದೇವರು ಒಲಿದರೆ ಎಲ್ಲ ಕಾರ್ಯಗಳು ಕೂಡ ತನ್ನಿಂದ ತಾನೇ ಅನುಷ್ಠಾನಿಸಲ್ಪಡುತ್ತದೆ. ಅದಕ್ಕೋಸ್ಕರವಾಗಿ ಆಚಾರ್ಯರು, ಅರ್ಚಕರು, ಅದೇ ರೀತಿ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂಥ ಕ್ಷೇತ್ರೇಶರು, ಅದೇ ರೀತಿ ಅಂತಿರುವಂಥ ರಕ್ಷಕರು, ಜನಪದರು, ಭಕ್ತರು ಎಲ್ಲರೂ ಕೂಡ ಸೇರಿಕೊಂಡು ಆ ದೇವರು ಮತ್ತು ದೇವ ಸಂಬಂಧಿಯಾಗಿರುವಂಥ ಎಲ್ಲ ಗಣಗಳಲ್ಲಿ ಕೂಡ ಆ ಒಪ್ಪಿಗೆಯನ್ನು ಪಡ್ಕೊಳ್ಳಿಕ್ಕೋಸ್ಕರವಾಗಿ ಕ್ಷೇತ್ರ ಪಾಲನೆಯಲ್ಲಿ ಪ್ರಾರ್ಥನೆ ಮಾಡಿದರೆ ಎಲ್ಲರೂ ಒಪ್ಪಿಗೆ ಬರ್ತದೆ ಅಂತ ಶಾಸ್ತ್ರ ಬೋಧಿಸಿದ ರೀತಿಯಲ್ಲಿ ಇವತ್ತು ನಾವು ಆ ಕ್ಷೇತ್ರ ಪಾಲನ ಸನ್ನಿಧಿಯಲ್ಲಿ ಪ್ರಾರ್ಥನಾ ನಿರತರಾಗಿದ್ದೇವೆ. ನಾವು ಇನ್ನು ಮುಂದೆ ಮಾಡಿಕೊಂಡು ಬರುವಂಥ ಎಲ್ಲ ಕರ್ಮಾದಿಗಳಿಗೂ ಕೂಡ ಪರಿಪೂರ್ಣ ಅನುಕೂಲ ಪ್ರಾಪ್ತಿಯಾಗಿದೆ. ಕರ್ಮಾದಿಗಳು ಮಾಡಿದ್ದು ಅದು ಸಾಂಗ ಆಗಬೇಕು, ಸಾಂಗ ಆದರೆ ಮಾತ್ರ ಅದು ಸಾಕಾರ ಆಗ್ತದೆ, ಸಾಕಾರ ಆದರೆ ಮಾತ್ರ ದೈವಿಕವಾಗಿರುವಂಥ ಚೈತನ್ಯವು ಕೂಡ ನಮಗೆ ಸಾಕ್ಷಾತ್ಕಾರ ಆಗ್ತದೆ ಎಂಬ ಆ ಶಾಸ್ತ್ರವಚನದಂತೆ ನಮಗೆ ಆ ದೈವಿಕವಾಗಿರುವಂಥ ಸಾನ್ನಿಧ್ಯ ಸಾಕ್ಷಾತ್ಕಾರಕ್ಕೆ ಪೂರಕವಾಗಿರುವಂಥ ಎಲ್ಲ ಕರ್ಮಯೋಗ್ಯತೆಯನ್ನು ಒದಗಿಸಿಕೊಟ್ಟು ಭಕ್ತ ಕೋಟಿಗಳನ್ನು ಕಾಪಾಡಿಕೊಂಡು ಬರುವಂಥ ಮಹಾಭಾರ ಆರಾಧ್ಯ ಮೂರ್ತಿಯಾಗಿರುವಂಥ ಸ್ವಾಮಿ ಉದರೇಶ್ವರನು ಸಪರಿವಾರವಾಗಿರುವಂಥ ಎಲ್ಲ ದೈವಿಕ ಶಕ್ತಿಗಳು, ದೇವಿ ಸಂಬಂಧವಾಗಿರ್ತಕ್ಕಂಥ ಎಲ್ಲ ಗಣಗಳು ಜೊತೆಯಲ್ಲಿ ಆ ಕ್ಷೇತ್ರ ಪಾಲನೆಗೆ ಸೇರಿದ್ದು ಅಂತ ನಾವೆಲ್ಲರೂ ಕೂಡ ಭಕ್ತಿ ಪುರಸ್ಸರವಾಗಿ ಪ್ರಾರ್ಥನೆ ಮಾಡಿಕೊಳ್ತೇವೆ. Siya nagtigrala, siya siya tayo.